ನಮಸ್ತೆ ಎವ್ರಿವನ್, ನಾನು ನಿಮ್ಮ ಡಾಕ್ಟರ್ ಮನೋಜ್. ವೆಲ್ಕಮ್ ಬ್ಯಾಕ್ ಟು ಮೈ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಲಾಬ್. ನೀವು ಬಿ ಪಿ ಚೆಕ್ ಮಾಡಿಸಿದಾಗ ನಿಮ್ಮ ಬಿ ಪಿ 140 ಅಥವಾ 70 ಬಂದರೆ ನೀವು ಕೆಳಗಿನ ನಂಬರ್ 70 ನೋಡಿ ನಾರ್ಮಲ್ ಆಗಿದೆ ಅಂದ್ಕೋಬೋದು. ಸೊ ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಬಿ ಪಿ ರಿಪೋರ್ಟಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಲೇಬೇಕಾದಂಥ ಅಂಶ ಇದೆ. ಅದು ನಿಮಗೆ ಗೊತ್ತಾ? ಅದೇನೋ ಅಂತ ನಾನು ಇವತ್ತು ನಿಮಗೆ ವೈಜ್ಞಾನಿಕವಾಗಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನ್ಯಾಚುರಲಿ ನಾವು ಬಿ ಪಿ ಚೆಕ್ ಮಾಡಿಸಿದಾಗ ಮೇಲಿನ ಬಿ ಪಿ ನೋಡ್ತೀವಿ, ಅಂದರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ನೋಡ್ತೀವಿ. ಹಾಗೆ ಕೆಳಗಿನ ಬಿ ಪಿ ನೋಡ್ತೀವಿ, ಅಂದರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಆದರೆ ಇವೆರಡರ ಮಧ್ಯೆ ಗ್ಯಾಪ್ ಎಷ್ಟಿದೆ ಅಂತ ನಾವು ಯಾರೂ ಥಿಂಕ್ ಮಾಡ್ತಾ ಹೋಗಲ್ಲ. ಸೊ ಇವೆರಡರ ಮಧ್ಯೆ ಗ್ಯಾಪ್ ಎಷ್ಟಿದೆ ಅನ್ನೋದೇ ನಮ್ಮ ಪಲ್ಸ್ ಪ್ರೆಷರ್, ಅಂದರೆ ನಾಡಿಯ ಒತ್ತಡ. ಇದೇ ನಮಗೆ ತಿಳಿಸುತ್ತೆ, ಅಂದರೆ ನಮ್ಮ ರಕ್ತನಾಳಗಳ ಗಟ್ಟಿತನ ಹೇಗಿದೆ ಅಂತ ತಿಳಿಸ್ತಾ ಹೋಗ್ತದೆ. ಸೊ ನಮ್ಮ ರಕ್ತನಾಳಗಳು ನ್ಯಾಚುರಲಿ ಸ್ಮೂತ್ ಆಗಿ ಸಾಫ್ಟ್ ಆಗಿರ್ತದೆ. ಸೊ ಅದಾಗೆ ವಯಸ್ಸಾಗ್ತಾ ಆದಂತೆ ಅಥವಾ ಬಿ ಪಿ ಅಥವಾ ಶುಗರ್ ಬಂದರೆ ನಮ್ಮ ರಕ್ತನಾಳಗಳು ಗಟ್ಟಿ ಆಗ್ತಾ ಹೋಗ್ತದೆ. ಸೊ ನಮ್ಮ ರಕ್ತನಾಳಗಳು ಗಟ್ಟಿ ಆಗ್ತಾ ಹೋದಂತೆ ನಮ್ಮ ರಕ್ತದೊತ್ತಡ ಹೆಚ್ಚಾಗ್ತಾ ಹೋಗ್ತದೆ. ಅದೇ ರಕ್ತದೊತ್ತಡದ ಅಲೆಗಳು ವಾಪಸ್ ನಮ್ಮ ಹೃದಯಕ್ಕೆ ಬಡಿದು ಹೃದಯದಲ್ಲಿ ಒತ್ತಡದ ಕೆಲಸವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ಸೊ ಇದನ್ನು ನಾವು ಯಾವುದೇ ಥರದಾದಂಥ ಸ್ಕ್ಯಾನಿಂಗ್ ಇಲ್ಲದೆ ನಾವು ಮನೆಯಲ್ಲೇ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬಿ ಪಿ ರಿಪೋರ್ಟ್ ತೊಗೊಳ್ಳಿ. ಅದರಲ್ಲಿ ಮೇಲಿನ ಬಿ ಪಿ ಅಂದರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಹಾಗೂ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಕೆಳಗಿನ ಬಿ ಪಿ, ಅದನ್ನು ಎರಡನ್ನೂ ಮೈನಸ್ ಮಾಡಿ. ಅಂದರೆ ಸಿಸ್ಟೋಲಿಕ್ ಮೈನಸ್ ಡಯಾಸ್ಟೋಲಿಕ್ ಮೈನಸ್ ಮಾಡಿದರೆ ಸಿಗೋಂಥ ಆನ್ಸರೇ ನಿಮಗೆ ಪಲ್ಸ್ ಪ್ರೆಷರ್. ಆ ಪಲ್ಸ್ ಪ್ರೆಷರ್ ನಿಮ್ಮ ರಕ್ತನಾಳಗಳ ಆರೋಗ್ಯವನ್ನು ಸೂಚಿಸ್ತಾ ಹೋಗ್ತದೆ. ಸೊ ಮೇಯ್ನಾಗಿ ಅದು ರಕ್ತನಾಳದ ಒತ್ತಡ 35ರಿಂದ 50 ಇದ್ದರೆ ಅದು ನಾರ್ಮಲ್. ಫಾರ್ ಎಕ್ಸಾಂಪಲ್ 150/70 ಇದ್ದರೆ 150 - 70 ಮಾಡಿದಾಗ ನಿಮಗೆ ಸಿಗೋದು 80. ಸೊ ಪಲ್ಸ್ ಪ್ರೆಷರ್ 80 ಇದ್ದರೆ ನಿಮ್ಮ ರಕ್ತನಾಳಗಳು ಗಟ್ಟಿಯಾಗಿದೆ ಅಂದರ್ಥ. ಸೊ ನಾರ್ಮಲಿ ರಕ್ತನಾಳಗಳ 35ರಿಂದ 50 ಪಲ್ಸ್ ಪ್ರೆಷರ್ ಇತ್ತು ಅಂದರೆ ಅದು ನಿಮ್ಮ ರಕ್ತನಾಳಗಳು ನಾರ್ಮಲಾಗಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಯಾವಾಗ ನಿಮ್ಮ ರಕ್ತನಾಳದ ಪಲ್ಸ್ ಪ್ರೆಷರ್ 80 ಅಥವಾ 60 ಮೇಲೆ ಹೋಗ್ತಾ ಇದೆ ಅಂತಂದರೆ ಅದರಲ್ಲಿ ರಕ್ತದೊತ್ತಡ ನಿಮ್ಮಲ್ಲಿ ಹೆಚ್ಚಾಗಿ ಹೃದಯದ ಮೇಲೆ ಭಾರ ಆಗ್ತಿದೆ ಅಂತ ಅರ್ಥ. ಸೊ ಇದಕ್ಕೆ ಯಾವುದೇ ಥರದಂಥ ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನ ಪದ್ಧತಿ ಹಾಗೂ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡಿತಾ ಹೋದರೆ ಈ ಪಲ್ಸ್ ಪ್ರೆಷರ್ ಅಥವಾ ನಾಡಿಯ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗೋದು. ಯಾವ ರೀತಿ ನೀವು ನಾಡಿ ಒತ್ತಡವನ್ನು ಕಡಿಮೆ ಮಾಡ್ಬೋದು ಅಂತ ನಾವು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ಮುಂದಿನ ಸಲ ನಿಮ್ಮ ಡಾಕ್ಟ್ರನ್ನ ಭೇಟಿಯಾದಾಗ ಬರೀ ನಮ್ಮ ಬಿ ಪಿ ನಾರ್ಮಲ್ ಇದೆ ಅಂತ ಡಾಕ್ಟ್ರ್ ಹತ್ರ ಕೇಳೋ ಬದಲು ನೆಕ್ಸ್ಟ್ ಮುಂದೆ ನೀವು ಡಾಕ್ಟರ್ ನನ್ನ ಪಲ್ಸ್ ಪ್ರೆಷರ್ ಎಷ್ಟಿದೆ ಅಂತ ನೀವು ಕೇಳ್ತಾ ಹೋದರೆ ನಿಮ್ಮ ರಕ್ತನಾಳಗಳ ಆರೋಗ್ಯದ ಬಗ್ಗೆ ನೀವು ತಿಳ್ಕೊಬೋದು. ಸೊ ಇದೇ ಥರದಾದಂಥ ಕಂಟೆಂಟ್ಗಳಿಗೆ ನಿಮಗೆ ಇಷ್ಟ ಆದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಯೂಟ್ಯೂಬ್ ಐ ಡಿನ ಮೆನ್ಷನ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೆಲ್ತಿ, ಸ್ಟೇ ನ್ಯಾಚುರಲಿ. ಥ್ಯಾಂಕ್ ಯು.